ಹೀಗೆ ಇದೀಗ ಬಿಜೆಪಿಯ ಉಚ್ಚಾಟಿತ ನಾಯಕರು ಒಂದು ಕಡೆ ಕ್ರಾಸ್ ವೋಟಿಂಗ್ ಮಾಡ್ತಾ ಇರುವಂಥದ್ದು ಎಲ್ಲವೂ ಕೂಡ ಕಾಂಗ್ರೆಸ್ಗೆ ಪ್ಲಸ್ ಪಾಯಿಂಟ್ ಆಗ್ತಾ ಇದೆ. ಅದಾದ ನಂತರ ಮೊದಲನೇದಾಗಿ ಅವರು ಕ್ರಾಸ್ ವೋಟಿಂಗ್ ಮಾಡಿದ್ರು. ಅದಾದ ನಂತರ ಈಗ ಸಿಎಂ ಅವರನ್ನ ಭೇಟಿಯಾಗಿದ್ದಾರೆ. ಸಿಎಂ ಅವರನ್ನ ಭೇಟಿಯಾಗಿರೋದು ಇನ್ನ ಮುಂದಿನ ದಿನಗಳಲ್ಲಿ ಈ ಉಚ್ಚಾಟಿತ ನಾಯಕರ ನಡೆ ಹೇಗಿರುತ್ತೆ ಅಥವಾ ಇವರೇನ್ ಮಾಡ್ತಾರೆ ಅನ್ನೋದು ಕೂಡ ಕುತೂಹಲ ಬಹಳಷ್ಟು ಇದೆ. ಒಂದು ಕಡೆ ನಾವು ಸ್ವತಂತ್ರವಾಗಿದ್ದೀವಿ ಈಗ, ಹಾಗಾಗಿ ಯಾವುದೇ ಪಕ್ಷ ಇಲ್ಲ ಏನಿಲ್ಲ, ಸ್ವತಂತ್ರವಾಗಿದ್ದೀವಿ, ಹಾಗಾಗಿ ನಮ್ಗೆ ಬೇಕಾಗಿರೋ ಒಂದು ಅಭ್ಯರ್ಥಿಗಳನ್ನು ನಾವು ಗೆಲ್ಲಿಸ್ತೀವಿ, ಅದು ಯಾವುದೇ ಪಕ್ಷ ಇರಲಿ ಅಂತ ಹೇಳಿ ಅವ್ರು ಹೇಳುವಂಥ ಒಂದು ಒಪಿನಿಯನ್, ಅವರ ಒಂದು ಅಭಿಪ್ರಾಯ. ಮತ್ತೊಂದು ಕಡೆ ಏನು ಅಂತಂದ್ರೆ ಇಲ್ಲಿ ಅವರೇ ಪಕ್ಷದಲ್ಲಿರುವಂಥ ಒಂದು ಅಸಮಾಧಾನ, ಮತದಾನ ಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಈ ಒಂದು ಸಭೆ ನಡೆಯುತ್ತೆ. ಹೆಬ್ಬಾರ್ ಕೂಡ ಭಾಗಿ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಉಪಸ್ಥಿತಿಯಲ್ಲಿ ನಡೀತಾ ಇರುವಂತಹ ಸಭೆ ಇದು. ಹೀಗೆ ಕಳೆದ 2 ಅಥವಾ 3 ದಿನಗಳಿಂದ ಗಮನಿಸ್ತಾ ಇದ್ವಿ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ. ಅಂದ್ರೆ ತಮ್ಮ ಶಾಸಕರನ್ನ ಹೇಗೆ ಹಿಡಿದಿಟ್ಕೊಳ್ಬೇಕು ಅಥವಾ ತಮ್ಮ ಶಾಸಕರಿಗೆ ಹೇಗೆ ಟ್ರೈನಿಂಗ್ ಕೊಡಬೇಕು, ಹೇಗೆ ಅವರನ್ನ ತಮ್ಮ ಪಕ್ಷದ ಕಡೆ ಅಥವಾ ತಮ್ಮ ಅಭ್ಯರ್ಥಿಗಳ ಕಡೆ ಒಂದು ನಿಲುವನ್ನು ತಗೊಳ್ಳಿಕ್ಕೆ ರೆಡಿ ಮಾಡಬೇಕು ಅನ್ನುವಂಥದ್ದು ಮೊದಲನೇದಾಗಿ ಕಾಂಗ್ರೆಸ್ ಪಕ್ಷದಿಂದ ಕಲಿಬೇಕಾಗುತ್ತೆ. ಹಾಗಾಗಿ ಕಳೆದ 2 ಅಥವಾ 3 ದಿನಗಳಿಂದ ಅವ್ರನ್ನ ಒಂದೇ ಕಡೆ ಒಂದು ರೆಸಾರ್ಟಲ್ಲಿ ಶಿಫ್ಟ್ ಮಾಡೋದು, ಅದ್ರ ಜೊತೆಗೆ ಬೆಳಗಿನ ಸಂಜೆ ಅವ್ರ ಜೊತೆ ಮೀಟಿಂಗ್ ಮಾಡೋದು, ಅಥವಾ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಅಥವಾ ಅವ್ರ ಕ್ಷೇತ್ರದಲ್ಲಿ ಏನಾಗ್ತಾ ಇದೆ ಅಥವಾ ಈ ಒಂದು ಚುನಾವಣೆಗಳಿಗೋಸ್ಕರ ಏನು ಮಾಡ್ಬೋದು, ಪಕ್ಷಕ್ಕೋಸ್ಕರ ಏನು ಮಾಡ್ಬೋದು, ಇದೆಲ್ಲವೂ ಕೂಡ ಸಭೆಗಳಲ್ಲಿ ಚರ್ಚೆ ಆಗ್ತಾ ಇದೆ. ಅದರ ಜೊತೆಗೆ ಬಹಳ ಪ್ರಮುಖವಾಗಿ ಅಂತಂದ್ರೆ ಈಗ MLC ಈ ಒಂದು ಚುನಾವಣೆ, ವಿಧಾನ ಪರಿಷತ್ ಸದಸ್ಯರ ಈ ಒಂದು ಚುನಾವಣೆ ಏನಿರುತ್ತೆ, ಇದಕ್ಕೋಸ್ಕರ ಕೂಡ ಯಾವುದೇ ಕಾರಣಕ್ಕೂ ಒಂದು ಕಡೆ ಅಡ್ಡ ಮತದಾನ ಆಗಬಾರ್ದು ಅಥವಾ ಮತ್ತೊಂದು ಆಗಬಾರ್ದು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಒಂದು ಕಡೆ ಮೀಟಿಂಗ್ಗಳನ್ನು ಮಾಡೋದು ಅಥವಾ ತಮ್ಮ ಶಾಸಕರನ್ನ, ಕಾಂಗ್ರೆಸ್ ಪಕ್ಷದಿಂದ ತಮ್ಮ ಶಾಸಕರನ್ನ, ಎಷ್ಟೆಲ್ಲ ಶಾಸಕರಿದ್ದಾರೆ ಅವ್ರಿಗೆಲ್ಲರೂ ಕೂಡ ಒಂದೇ ಕಡೆ ಶಿಫ್ಟ್ ಮಾಡಿ ಅಲ್ಲಿ ಕೂತ್ಕೊಂಡು ಅವ್ರ ಜೊತೆ ಮೀಟಿಂಗ್ ಮಾಡೋದು ಅಥವಾ ಒಂದು ಸಭೆ ಮಾಡೋದು. ಕಾಂಗ್ರೆಸ್ನ ಘಟಾನುಘಟಿ ನಾಯಕರೇ ಇರ್ಬೋದು, ಸುರ್ಜೇವಾಲಾನೇ ಇರ್ಬೋದು ಅಥವಾ ಸಿಎಂ ಡಿಕೆ ಶಿವಕುಮಾರ್ ಅವರೇ ಇರ್ಬೋದು, ಹೀಗೆ ಎಲ್ಲರೂ ಕೂಡ ಕೂತ್ಕೊಂಡು ಸಭೆ ಮಾಡಿ ಅದರ ಜೊತೆಗೆ ತಮ್ಮ ಶಾಸಕರಿಗೆ ಒಂದು ಟ್ರೈನಿಂಗ್ ಕೊಡುವಂಥ ಕೆಲಸ ಬಹಳ ಚೆನ್ನಾಗಿ ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ. ಹಾಗಾಗಿ ಇದೆಲ್ಲವೂ ಕೂಡ ರಿಸಲ್ಟ್ ನೋಡ್ತಾ ಇದ್ದೀವಿ. ಈಗಾಗಲೇ ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲೋ ಒಂದು ರೀತಿಯಾಗಿ ಪ್ಲಸ್ ಪಾಯಿಂಟ್ ಆಗಬಹುದು ಅಂತ ಈ ಬಾರಿ ಅನ್ನಿಸ್ತಾ ಇದೆ. ಮತ್ತೊಂದು ಕಡೆ ಇಲ್ಲಿ JDSನಿಂದ ಗೋವಿಂದರಾಜ್ ಅವರು ಬಂದಿರುವಂಥದ್ದು ಕೂಡ ಎಲ್ಲೋ ಲಾಸ್ಟ್ ಮೂಮೆಂಟಲ್ಲಿ ಎಲ್ಲವೂ ಕೂಡ ಉಲ್ಟಾ ಆಗಬಹುದಾ ಅನ್ನುವಂಥದ್ದು ಕೂಡ ಬಹಳಷ್ಟು ಕುತೂಹಲ ಇದೆ, ಹೇಳಿಕ್ಕೆ ಬರೋದಿಲ್ಲ. ಕಾರಣ ಏನು ಅಂತಂದ್ರೆ ಈಗಾಗಲೇ ಬಿಜೆಪಿಯಿಂದ ಇರುವಂಥ ಒಂದಷ್ಟು ನಾಯಕರು ಎಲ್ಲರೂ ಕೂಡ ನಾವು ಗೋವಿಂದರಾಜ್ ಅವರಿಗೆ ಮತದಾನ ಮಾಡ್ತೀವಿ ಅಂತ ಹೇಳಿ, ಇಫ್ ಇನ್ ಕೇಸ್ ಏನಾದರೂ ಮುಂದಾದರೂ ಅಥವಾ ಅವ್ರಿಗೆ ಜಾಸ್ತಿ ಬಲ ಸಿಕ್ತು ಅಂತಂದ್ರೆ ಖಂಡಿತವಾಗಿಯೂ ಕೂಡ ಇದು ಕಾಂಗ್ರೆಸ್ಸಿಗೆ ದೊಡ್ಡ ಮಟ್ಟದಲ್ಲಿ ಹೊಡೆತ ಬಿದ್ದೇ ಬೀಳುತ್ತೆ. ಹಾಗಾಗಿ ಸದ್ಯಕ್ಕೆ ತೀವ್ರ ಕುತೂಹಲವನ್ನ ಕೆಳಿಸ್ತಾ ಇದೆ ಪರಿಷತ್ ಕದನ. ಈ ಒಂದು ಪರಿಷತ್ ಕದನದಲ್ಲಿ ಅಥವಾ ಈ ಒಂದು ವಿಧಾನ ಪರಿಷತ್ ಚುನಾವಣೆಯಲ್ಲಿ ಏನೆಲ್ಲ ಆಗುತ್ತೆ ಅನ್ನುವಂಥದ್ದು ಬಹಳಷ್ಟು ಕುತೂಹಲ ಈಗ ಮೂಡ್ತಾ ಇದೆ. ಬಿರುಸುಗೊಂಡಿದೆ ಈಗ ಪರಿಷತ್ ಚುನಾವಣೆ. ಬೆಳಿಗ್ಗೆ 11ರವರೆಗೆ 34.78% ಮತದಾನ ಆಗಿದೆ. ಈವರೆಗೆ 77 ಮತಗಳ ಚಲಾವಣೆ ಆಗಿದೆ ಅಂತ ಗೊತ್ತಾಗ್ತಾ ಇದೆ. ಹೀಗೆ ಈ ಬಾರಿಯ ಪರಿಷತ್ ಚುನಾವಣೆಗೆ ವೋಟಿಂಗ್ ಭರ್ಜರಿಯಾಗಿ ನಡೀತಾ ಇದೆ. ಈಗಾಗಲೇ 11 ಗಂಟೆವರೆಗೂ 34.78% ಮತದಾನ ಆಗಿದೆ. ಈವರೆಗೆ 77 ಮತಗಳ ಚಲಾವಣೆ ಕೂಡ ಆಗಿದೆ ಅಂತ ಗೊತ್ತಾಗ್ತಾ ಇದೆ. ಬೆಳಿಗ್ಗೆಯಿಂದ ಆರಂಭ ಆಗಿರುವಂತಹ ಈ ಒಂದು ಚುನಾವಣೆ ಮತದಾನ ಭರ್ಜರಿಯಾಗಿ ನಡೀತಾ ಇದೆ. ವೋಟಿಂಗ್ ನಾಯಕರು ಬಹಳ ಆಸಕ್ತಿ ತೋರಿಸಿ ಬರ್ತಾ ಇದ್ದಾರೆ. ಉಚ್ಚಾಟಿತ ನಾಯಕರು ಕೂಡ ಬರ್ತಾ ಇದ್ದಾರೆ ಅಥವಾ ಪಕ್ಷದಲ್ಲಿರುವಂತಹ ಸಕ್ರಿಯವಾಗಿರುವಂತಹ ನಾಯಕರು ಕೂಡ ಬರ್ತಾ ಇದ್ದಾರೆ. ಹಾಗಾಗಿ ಈ ಬಾರಿಯ ವಿಧಾನ ಪರಿಷತ್ ಚುನಾವಣೆ ವೋಟಿಂಗ್ ಮಾತ್ರ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಬೆಳಿಗ್ಗೆ 11 ಗಂಟೆವರೆಗೆ, ಬೆಳಿಗ್ಗೆ ಸುಮಾರು 9:30 ಆರಂಭ ಆಗಿರುವಂತಹ ಈ ಒಂದು ಮತದಾನ ಈಗಾಗಲೇ 34.78% ಅಷ್ಟು ಮತದಾನ ಆಗೋಗಿದೆ. 77 ಮತ ಚಲಾವಣೆ ಕೂಡ ಆಗಿದೆ ಅನ್ನೋಂಥದ್ದು ಗೊತ್ತಾಗ್ತಾ ಇದೆ. ಎಲ್ಲವೂ ಕೂಡ ಒಂದು ರೀತಿಯಾಗಿ ಗೌಪ್ಯವಾಗಿ ನಡೆಯುವಂಥ ಚುನಾವಣೆ ಅಂತಂದ್ರೆ ಮತದಾನ. ಹಾಗಾಗಿ ಸಂಜೆ ಏನು ರಿಸಲ್ಟ್ ಬರುತ್ತಲ್ಲ ಆವಾಗ ಗೊತ್ತಾಗುತ್ತೆ ಏನಾಗಬಹುದು ಅಥವಾ ಏನು ಆಗಿದೆ, ಎಷ್ಟೆಲ್ಲ ಬೆಳವಣಿಗೆಗಳಾಗಿದೆ, ಏನೆಲ್ಲ
ಚೇಂಜಸ್ ಆಗಿದೆ ಅಂತ ಹೇಳಿ ಅವಾಗ ಗೊತ್ತಾಗುತ್ತೆ. ಹೀಗೆ ಸದ್ಯಕ್ಕೆ ಈಗ 11 ಗಂಟೆವರೆಗೂ ಕೂಡ 34.78% ಇದೀಗ ಮತದಾನ ಆಗಿದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಹುಗಾರ್. ಈ ಬಾರಿಯ ವಿಧಾನ ಪರಿಷತ್ ಚುನಾವಣೆ ಬಹಳಷ್ಟು ಕುತೂಹಲ ಇದೆ. ಒಂದು ಕಡೆ 11 ಗಂಟೆ ಅಷ್ಟರಲ್ಲಿ ಈಗಾಗಲೇ 34.78% ಮತದಾನ ಆಗಿದೆಯಂತೆ. ಅದರ ಜೊತೆಗೆ ಬಿಜೆಪಿ, ಜೆಡಿಎಸ್ ಮತ್ತೆ ಕಾಂಗ್ರೆಸ್ ಇದೆಲ್ಲವೂ ಕೂಡ ನೋಡ್ತಾ ಇದ್ರೆ ಸದ್ಯದ ಬೆಳವಣಿಗೆ ಏನಾಗ್ತಾ ಇದೆ ಅಲ್ಲಿ? ರೋಷನ್, ಈಗಾಗಲೇ ವಿಧಾನ ಪರಿಷತ್ನ ಒಂದು ಚುನಾವಣೆಗೆ ಶಾಸಕರು ಕೂಡ ಆಗಮಿಸಿ ತಮ್ಮ ಅಭ್ಯರ್ಥಿಯ ಪರವಾಗಿ ಮತದಾನ ಕೂಡ ಮಾಡ್ತಾ ಇದ್ದಾರೆ. ಈಗಾಗಲೇ ಕಾಂಗ್ರೆಸ್ನ ಶಾಸಕರು ಸಹಿತ ಬಸ್ಗಳ ಮುಖಾಂತರ ಬಂದು ಈಗಾಗಲೇ ಮತವನ್ನು ಕೂಡ ಚಲಾವಣೆ ಕೂಡ ಮಾಡಿರ್ತಕ್ಕಂಥದ್ದು. ಕಾಂಗ್ರೆಸ್ ಅಭ್ಯರ್ಥಿಯ ಪರವಾಗಿ ಕೂಡ ಮತವನ್ನ ಚಲಾವಣೆ ಕೂಡ ಮಾಡ್ರೆ. ಅದರ ಜೊತೆಗೆ ಒಂದು ಬಿಜೆಪಿಯ ಉಚ್ಚಾಟಿತ ಶಾಸಕರು ಸಹಿತ ಕಾಂಗ್ರೆಸ್ ಪಕ್ಷದ ಪರವಾಗಿ ಕೂಡ ಒಂದು ಆತ್ಮವಿಶ್ವಾಸದ ಮತಗಳನ್ನು ಕೂಡ ಹಾಕಿದ್ದಾರೆ ಅನ್ನುವಂತ ಮಾಹಿತಿ. ಮೊದಲಿಗೆ ವಿಧಾನ ಪರಿಷತ್ನ ಚುನಾವಣೆಯ ಮತದಾನ ಕಾರ್ಯ ಆರಂಭವಾದಂತ ಸಂದರ್ಭದಲ್ಲಿ ಬಿಜೆಪಿಯ ಮತ್ತೆ ಜೆಡಿಎಸ್ ನ ಶಾಸಕರು ಬಂದು ಮತದಾನ ಕೂಡ ಮಾಡಿರ್ತಕ್ಕಂಥದ್ದು. ಸುಮಾರು 77 ಮತಗಳು ಕೂಡ ಈಗ 11 ಗಂಟೆ ವೇಳೆಗೆ ಚಲಾವಣೆ ಆಗಿದ್ದಾವೆ, ಮತದಾನ ಆಗಿದೆ ಅನ್ನುವಂಥದ್ದು ಕೂಡ ಮಾಹಿತಿ ಕೂಡ ಇರುವಂತದ್ದು. ಈಗಾಗಲೇ ಇನ್ನೂ ಕೂಡ ಕಾಂಗ್ರೆಸ್ ಶಾಸಕರು ಕೂಡ ಬಂದು ಮತದಾನ ಕೂಡ ಮಾಡ್ಬೇಕು. ಅದ್ರ ಜೊತೆಗೆ ಬಿಜೆಪಿ, ಜೆಡಿಎಸ್ ಮೂರು ಪಕ್ಷಗಳಿಂದಲೂ ಕೂಡ ಇನ್ನೂ ಕೂಡ ಶಾಸಕರು ಬಂದು ಮತದಾನ ಮಾಡಬೇಕು. ಇದೀಗ ಕೇವಲ 34.78% ಆಗಿರ್ತಕ್ಕಂಥದ್ದು, 77 ಮತದಾನ ಕೂಡ ಆಗಿರ್ತಕ್ಕಂಥದ್ದು. ಇನ್ನೂ ಕೂಡ ಶಾಸಕರು ಕೂಡ ಬರ್ಬೇಕಾಗಿದೆ, ಇನ್ನು ಕೂಡ ಮತದಾನ ಮಾಡಬೇಕಾಗಿದೆ. ಇಲ್ಲಿ ಸಾಕಷ್ಟು ಮತದಾನ ಕೇಂದ್ರಗಳಿಗೆ ಕೂಡ ಸಾಕಷ್ಟು ಭದ್ರತೆ ಕೂಡ ಒದಗಿಸಲಾಗಿದೆ. ಅದರ ಜೊತೆಗೆ ಅವರವರ ಪಕ್ಷದ ತಂತ್ರಗಾರಿಕೆಯನ್ನು ರೂಪಿಸುವ ಮುಖಾಂತರ ಒಂದಿಷ್ಟು ಮೂರು ಪಕ್ಷದ ನಾಯಕರು ಸಹಿತ ಒಂದಿಷ್ಟು ತಂತ್ರಗಾರಿಕೆ ರೂಪದ ಭಾಗವಾಗಿ ಅವರ ಕರೆತಂದು ಶಾಸಕರನ್ನ ಒಂದು ಮತದಾನ ಮಾಡಿಸುವಂತ ಕಾರ್ಯವನ್ನು ಕೂಡ ಮಾಡ್ತಾ ಇದ್ದಾರೆ. ರೋಶಿನಿ, ಎಸ್ ಹುಗಾರ್, ಇಲ್ಲಿ ಒಂದು ಕಡೆ ಕ್ರಾಸ್ ವೋಟಿಂಗ್ ಏನಾಗ್ತಾ ಇದೆ ಅಂತಂದ್ರೆ ಉಚ್ಚಾಟಿತ ನಾಯಕರು ಕೂಡ ಬಂದು ಕ್ರಾಸ್ ವೋಟಿಂಗ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಈಗ ನಾವು ಸ್ವತಂತ್ರವಾಗಿದ್ದೀವಿ, ನಾವೇನು ಬಿಜೆಪಿಗೆ ಹಾಕಬೇಕು ಅಂತ ಏನಿಲ್ವಲ್ಲ ಅಂತ ಹೇಳಿ ಅವರು ಸ್ವತಂತ್ರವಾಗಿ ಅವ್ರಿಗೆ ಬೇಕಾಗಿರುವಂತ ನಾಯಕರನ್ನ, ಅವರ ಅಭ್ಯರ್ಥಿಗಳನ್ನ ಅವರು ಮತದಾನ ಮಾಡ್ತಿದ್ದಾರೆ. ಇದೆಲ್ಲವೂ ಕೂಡ ಕಾಂಗ್ರೆಸ್ಗೆ ಎಷ್ಟರ ಮಟ್ಟಿಗೆ ಪ್ಲಸ್ ಪಾಯಿಂಟ್ ಆಗ್ಬೋದು ಅಂತ? ರೋಶಿನಿ, ಈಗ ಅವರ 5ನೇ ಅಭ್ಯರ್ಥಿ ಗೆಲುವಿಗಾಗಿ ಮತಗಳ ಏನು ಕೊರತೆ ಇದಾವೆ, ಆ ಮತಗಳ ಕೊರತೆ ಹಿನ್ನೆಲೆಯಲ್ಲಿ ಅವ್ರದೇ ಆಗಿರ್ತಕ್ಕಂಥ ತಂತ್ರಗಾರಿಕೆ ರೂಪಿಸ್ತಾ ಇದ್ದಾರೆ. ಈ ಒಂದು ನಿಟ್ಟಿನಲ್ಲಿ ಇದೀಗ ಬಿಜೆಪಿಯಿಂದ ಉಚ್ಚಾಟಿತಗೊಂಡಿರ್ತಕ್ಕಂಥ ಶಾಸಕರು ಕಾಂಗ್ರೆಸ್ ಪಕ್ಷಕ್ಕೂ ಕೂಡ ಮತವನ್ನ ಹಾಕಿದ್ದಾರೆ, ಅವರ ಅಭ್ಯರ್ಥಿಗೆ ಹಾಕಿದ್ದಾರೆ ಅನ್ನುವಂಥದ್ದು ಕೂಡ ಇದೀಗ ಮಾಹಿತಿ ಕೂಡ ಸಿಗ್ತಾ ಇದೆ. ಇದೀಗ ನಮ್ಮ ರಾಜ್ ನ್ಯೂಸ್ ಜೊತೆಗೂ ಕೂಡ ಶಾಸಕ ಶಿವರಾಮ್ ಹೆಬ್ಬಾರ್ ಅವರು ಕೂಡ ಮಾತನಾಡಿದ್ರು. ನಮ್ಮನ್ನ ಸೌಜನ್ಯಕ್ಕೂ ಕೂಡ ಬಿಜೆಪಿ ನಾಯಕರು ಮಾತನಾಡಿಸಿಲ್ಲ ಅಥವಾ ನಮ್ಮನ್ನೇನು ಅವ್ರನ್ನ ಸಂಪರ್ಕ ಮಾಡಿಲ್ಲ, ಹಾಗಾಗಿ ನಮ್ಮ ಆತ್ಮವಿಶ್ವಾಸದ ಮತಗಳನ್ನ ಹಾಕ್ತಿವಿ ಅನ್ನುವಂತ ಮಾತನ್ನು ಕೂಡ ಹೇಳಿದ್ರು. ಹಾಗಾಗಿ ಎಸ್ ಟಿ ಸೋಮಶೇಖರ್ ಅಭಿಪ್ರಾಯ ಕೂಡ ಅದೇ ಆಗಿರ್ತಕ್ಕಂಥದ್ದು. ಹಾಗಾಗಿ ಇಬ್ಬರು ಸಹಿತ ಕಾಂಗ್ರೆಸ್ ಅಭ್ಯರ್ಥಿಯ ಪರವಾಗಿ ಕೂಡ ಮತದಾನ ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇದೆ. ಅದಕ್ಕೆ ಉದಾಹರಣೆ ಎಂಬಂತೆ ಈಗ ಸಿಎಂ ಡಿ.ಕೆ. ಶಿವಕುಮಾರ್ ಅವರ ಜೊತೆ ಕೂಡ ಮತದಾನ ಮಾಡೋಕ್ಕಿಂತ ಮುಂಚಿತವಾಗಿ ಒಂದು ಫೋಟೋ ಶೂಟ್ ಕೂಡ ಮಾಡಿಸ್ಕೊಂಡಿದ್ದಾರೆ. ಅದರ ಜೊತೆಗೆ ಒಂದು ಸಭೆಯನ್ನು ಕೂಡ ಮಾಡಿದ್ರು ಕಾಂಗ್ರೆಸ್ ಪಕ್ಷದ ಶಾಸಕರು ಡಿ.ಕೆ. ಶಿವಕುಮಾರ್ ನೇತೃತ್ವದಲ್ಲಿ. ಆ ಸಭೆಯಲ್ಲೂ ಕೂಡ ಶಿವರಾಮ್ ಹೆಬ್ಬಾರ್ ಅವರು ಮತ್ತೆ ಎಸ್ ಟಿ ಸೋಮಶೇಖರ್ ಅವರು ಇಬ್ಬರು ಶಾಸಕರು ಸಹಿತ ಭಾಗವಹಿಸಿದ್ರು ಅನ್ನುವಂಥದ್ದು. ಹಾಗಾಗಿ ಈಗ ಉಚ್ಚಾಟಿತ ಶಾಸಕರು ಅವರಿಗೆ ಒಂದು ಸ್ವತಂತ್ರವಾಗಿ ಅವರಿಗೆ ಬೇಕಾಗಿರ್ತಕ್ಕಂಥ ಅಭ್ಯರ್ಥಿ ಪರವಾಗಿ ಮತದಾನವನ್ನು ಕೂಡ ಮಾಡಿದ್ದಾರೆ ಅನ್ನುವಂಥದ್ದು. ಈಗ ಇಬ್ರು ಶಾಸಕರು ಬಿಜೆಪಿ ಉಚ್ಚಾಟಿತ ಶಾಸಕರು ಕಾಂಗ್ರೆಸ್ ಪಕ್ಷದ ಪರವಾಗಿ ಒಂದು ಅಟ್ಟ ಮತದಾನ ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಈಗ ಅದರ ಜೊತೆಗೆ ಇನ್ನೂ ಕೂಡ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಕೂಡ ಇರ್ತಕ್ಕಂಥದ್ದು. ಮತ್ತೆ ಈಗ ಬಿಜೆಪಿಗೆ ಬೆಂಬಲ ವ್ಯಕ್ತಪಡಿಸಿರ್ತಕ್ಕಂಥ ಜನಾರ್ದನ್ ರೆಡ್ಡಿ ಅವರು ಯಾರಿಗೆ ಮತದಾನ ಮಾಡಿದ್ದಾರೆ ಅನ್ನುವಂಥದ್ದು ಇದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಒಂದಿಷ್ಟು ಬಿಜೆಪಿಯಲ್ಲಿನ ಉಚ್ಚಾಟಿತ ಶಾಸಕರು ಮತ್ತೆ ಬಿಜೆಪಿ ಅಸಮಾಧಾನಗೊಂಡಿರ್ತಕ್ಕಂಥ ಶಾಸಕರನ್ನ ಬಿಡುವಂತ ಪ್ರಯತ್ನ ಕಾಂಗ್ರೆಸ್ ಪಕ್ಷದ ನಾಯಕರು ಮಾಡಿರ್ತಕ್ಕಂಥದ್ದು. ಹಾಗಾಗಿ ಅವರ ಒಂದು 5ನೇ ಅಭ್ಯರ್ಥಿ ಗೆಲುವಿಗಾಗಿ ಒಂದಿಷ್ಟು ಪ್ಲಸ್ ಕೂಡ ಆಗಬಹುದು. ರೋಶಿನಿ, ಎಸ್, ಥ್ಯಾಂಕ್ ಯು ಹುಗಾರ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.